ಒಂದೇ ಒಂದು ಫೈಟರ್ ಜೆಟ್, ಶತ್ರು ದೇಶದ ನೆಲದಲ್ಲಿ 2 ಪೈಲಟ್ಗಳು. ಈ ಒಂದು ಘಟನೆ ಇಡೀ ಜಗತ್ತನ್ನ ಯುದ್ಧದ ಅಂಚಿಗೆ ಹೇಗೆ ತಂದು ನಿಲ್ಲಿಸ್ತು? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಆ ಜಾಗತಿಕ ಸಂಘರ್ಷದ ಕಥೆಯನ್ನೇ ನೋಡೋಣ. ಈ ಕತೆ ಶುರುವಾಗೋದೆ ಇರಾನ್ನ ವಾಯುಪ್ರದೇಶದಲ್ಲಿ. ಅಲ್ಲಿ ಅಮೆರಿಕದ ಒಂದು ಫೈಟರ್ ಜೆಟ್ ಅನ್ನ ಹೊಡೆದುರಿಸಲಾಗುತ್ತೆ. ಇದು ಕೇವಲ ಒಂದು ವಿಮಾನದ ಪತನ ಅಷ್ಟೇ ಆಗಿರಲಿಲ್ಲ. ಬದಲಿಗೆ ಇತಿಹಾಸದಲ್ಲಿ ನಡೆದ ಅತ್ಯಂತ ಅಪಾಯಕಾರಿ ಮತ್ತು ರೋಚಕವಾದ ಒಂದು ರಕ್ಷಣಾ ಕಾರ್ಯಾಚರಣೆಯ ಆರಂಭವಾಗಿತ್ತು. ಇಲ್ಲೇ ನೋಡಿ, ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳೋದು. ಒಬ್ಬ ಪೈಲಟ್ನ ರಕ್ಷಿಸೋಕೆ ಹೋದ ಒಂದು ಕಾರ್ಯಾಚರಣೆ ಇಡೀ ಪ್ರದೇಶದಲ್ಲಿ ಯುದ್ಧದ ಜ್ವಾಲೆಯನ್ನೇ ಹೊತ್ತಿಸಿದ್ದು ಹೇಗೆ? ಒಂದೇ ಒಂದು ಸಣ್ಣ ಕಿಡಿ ಇಡೀ ಜಗತ್ತಿನ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತು ಅಂತ ಈಗ ನೋಡೋಣ. ಎಲ್ಲಾ ಶುರುವಾಗಿದ್ದು ಇಲ್ಲೇ. ಅಮೆರಿಕದ F-15 ಫೈಟರ್ ಜೆಟ್ ಇರಾನ್ ನೆಲದ ಮೇಲೆ ಪತನಗೊಳ್ಳುತ್ತೆ. ಅದರಲ್ಲಿದ್ದ 2 ಪೈಲಟ್ಗಳು ಪ್ಯಾರಾಶೂಟ್ ಮೂಲಕ ಇಸ್ಫಹಾನ್ ಅನ್ನೋ ಜಾಗದ ಹತ್ರ ಇಳಿತಾರೆ. ಆ ಕ್ಷಣದಿಂದ ನೋಡಿ, ಒಂದು ದೊಡ್ಡ ಹೈ ವೋಲ್ಟೇಜ್ ಡ್ರಾಮಾನೇ ಶುರುವಾಗುತ್ತೆ. ಅಮೆರಿಕ ಸೇನೆಗೆ ಪರಿಸ್ಥಿತಿ ತಕ್ಷಣವೇ ಒಂದು ಕೆಟ್ಟ ಕನಸಿನಂತೆ ಆಗೋಯ್ತು. ಒಬ್ಬ ಪೈಲಟ್ನನ್ನು ಹೇಗೋ ಪಾರ್ ಮಾಡಲಾಯಿತು, ಆದರೆ ಇನ್ನೊಬ್ಬ ಪೈಲಟ್ ನಾಪತ್ತೆ ಆಗಿಬಿಡ್ತಾರೆ. ಅವರನ್ನು ಹಿಡಿದುಕೊಟ್ಟವರಿಗೆ ಇರಾನ್ ನಗದು ಬಹುಮಾನ ಬೇರೆ ಘೋಷಿಸುತ್ತೆ. ಆಗ ಇದು ಸಮಯದ ವಿರುದ್ಧ ನಡೆಯೋ ಒಂದು ಜೀವನ್ಮರಣದ ಹೋರಾಟವಾಗಿ ಬದಲಾಯಿತು. ಈಗ ಕಥೆಯ ಕೇಂದ್ರ ಬಿಂದುವಿಗೆ ಬರೋಣ. ಅಂದ್ರೆ ಆ 2ನೇ ಪೈಲಟ್ನನ್ನು ಉಳಿಸಲು ನಡೆದ ಆ ರೋಚಕ ರಕ್ಷಣಾ ಕಾರ್ಯಾಚರಣೆ. ಶತ್ರುಗಳ ನೆಲದಲ್ಲಿ ನಡೆದ ಈ ಆಪರೇಷನ್ ಇದೆಯಲ್ಲ, ಅಕ್ಷರಶಃ ಯಾವುದೇ ಹಾಲಿವುಡ್ ಸಿನಿಮಾಕ್ಕಿಂತ ಕಮ್ಮಿ ಇರಲಿಲ್ಲ. ಸುಮಾರು 36 ಗಂಟೆಗಳ ಕಾಲ ಆ ಪೈಲಟ್ ಇರಾನ್ ಸೈನಿಕರ ಕಣ್ಣು ತಪ್ಪಿಸಿ ಬೆಟ್ಟಗುಡ್ಡಗಳಲ್ಲಿ ಅಡಗಿಕೊಂಡಿದ್ರು. ಗಮನಿಸಿ, ಮೊದಲ ಪೈಲಟ್ ರಕ್ಷಣೆಗೊಂಡ ಪೂರ್ತಿ 24 ಗಂಟೆಗಳಾದ್ಮೇಲೆ ಈ 2ನೇ ಪೈಲಟ್ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ದು. ಆ ಕಡೆ ಅಮೆರಿಕದಲ್ಲಿ ಅಧ್ಯಕ್ಷರ ಕಣ್ಗಾವಲಿನಲ್ಲಿ ಒಂದು ಸಂಕೀರ್ಣವಾದ ರಕ್ಷಣಾ ಯೋಜನೆ ರೆಡಿಯಾಗ್ತಿತ್ತು. ಪ್ರತಿಯೊಂದು ನಿಮಿಷವೂ ನಿರ್ಣಾಯಕವಾಗಿತ್ತು. ಅಂದಹಾಗೆ ಈ ಆಪರೇಷನ್ ಸಕ್ಸಸ್ ಆಗಿದ್ರ ಹಿಂದೆ CIA ಬಳಸಿದ ಒಂದು ಬ್ರಿಲಿಯಂಟ್ ಪ್ಲಾನ್ ಇತ್ತು ಗೊತ್ತಾ? ಪೈಲಟ್ ಸಿಕ್ಕಿಬಿದ್ದಿದ್ದಾರೆ, ಅವರನ್ನ ನೆಲಮಾರ್ಗವಾಗಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಬಿಡ್ತು. ಈ ತಂತ್ರದಿಂದ ಇರಾನ್ ಸೈನಿಕರ ಗಮನವನ್ನ ಬೇರೆಡೆಗೆ ಸೆಳೆದು ಅಸಲಿ ರಕ್ಷಣಾ ಕಾರ್ಯಾಚರಣೆಗೆ ದಾರಿ ಮಾಡಿಕೊಳ್ಳಲಾಯಿತು. ಯೋಚನೆ ಮಾಡಿ, ಒಬ್ಬ ವ್ಯಕ್ತಿಯನ್ನ ಬಚಾವ್ ಮಾಡಕ್ಕೆ ಅಮೆರಿಕ ಕಳಿಸಿದ್ದು ಒಂದು ಪುಟ್ಟ ಸೈನ್ಯವನ್ನೇ. ವಿಶೇಷ ಕಮಾಂಡೋಗಳು, ಅತ್ಯಾಧುನಿಕ ರೀಪರ್ ಡ್ರೋನ್ಗಳು, ಡಜನ್ಗಟ್ಲೆ ಯುದ್ಧ ವಿಮಾನಗಳನ್ನ ಇರಾನ್ನೊಳಗೆ ಕಳಿಸಲಾಗಿತ್ತು. ಇದು ರೆಸ್ಕ್ಯೂ ಆಪರೇಷನ್ಗಿಂತ ಹೆಚ್ಚಾಗಿ ಒಂದು ಮಿನಿ ಯುದ್ಧದ ಹಾಗೆ ಕಾಣಿಸ್ತಿತ್ತು. ಆದ್ರೆ ಈ ಆಪರೇಷನ್ಗೆ ತೆತ್ತ ಬೆಲೆ ಮಾತ್ರ ಸಣ್ಣದೇನಲ್ಲ. ಕಾರ್ಯಾಚರಣೆಯಲ್ಲಿ ಡ್ಯಾಮೇಜ್ ಆಗಿದ್ದ 2 ದೈತ್ಯ C-130 ಸಾರಿಗೆ ವಿಮಾನಗಳು ಶತ್ರುಗಳ ಕೈಗೆ ಸಿಗಬಾರದು ಅನ್ನೋ ಒಂದೇ ಕಾರಣಕ್ಕೆ ಅಮೆರಿಕ ತನ್ನದೇ ವಿಮಾನಗಳನ್ನ ಬಾಂಬ್ ಹಾಕಿ ಉಡಿಹಾಕಬೇಕಾಯಿತು. ಇದರ ನಷ್ಟ ಬರೋಬ್ಬರಿ 1800 ಕೋಟಿ ರೂಪಾಯಿಗಳು. ಕೊನೆಗೂ ಆಪರೇಷನ್ ಸಕ್ಸಸ್ ಆಯಿತು. ಈ ಸುದ್ದಿಯನ್ನ ಅಂದಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಡೀ ಜಗತ್ತಿಗೆ ತಿಳಿಸಿದ್ದು ಕೇವಲ 3 ಪದಗಳಲ್ಲಿ: ವಿ ಗಾಟ್ ಹಿಮ್. ಈ ಒಂದು ಪೋಸ್ಟ್ ಅಮೆರಿಕದ ಇತಿಹಾಸದಲ್ಲೇ ಅತ್ಯಂತ ಧೈರ್ಯಶಾಲಿ ಮತ್ತು ದುಬಾರಿ ರಕ್ಷಣಾ ಕಾರ್ಯಾಚರಣೆಗಳಲ್ಲೊಂದರ ಯಶಸ್ವಿ ಅಂತ್ಯವನ್ನ ಸೂಚಿಸಿತ್ತು. ಆದರೆ ಪೈಲಟ್ನ ರಕ್ಷಣೆ ಕಥೆಯ ಅಂತ್ಯವಾಗಿರಲಿಲ್ಲ. ಅದು ಒಂದು ದೊಡ್ಡ, ಡೇಂಜರಸ್ ಸಂಘರ್ಷದ ಆರಂಭವಷ್ಟೇ ಆಗಿತ್ತು. ಈ ಒಂದೇ ಒಂದು ಘಟನೆ ಇಡೀ ಮಧ್ಯಪ್ರಾಚ್ಯದಲ್ಲಿ ಡಾಮಿನೋಗಳ ಥರ ಒಂದರ ಮೇಲೊಂದು ಬೀಳೋಕೆ ಕಾರಣವಾಯಿತು. ಭೂಮಿಯ ಮೇಲಿನ ಫೈಟ್ ಮುಗಿಯುತ್ತಿದ್ದ ಹಾಗೇನೆ 2 ದೇಶಗಳ ಮಧ್ಯೆ ಒಂದು ಇನ್ಫಾರ್ಮೇಷನ್ ವಾರ್ ಶುರುವಾಯಿತು. ಅಮೆರಿಕ ತನ್ನದು ಪರ್ಫೆಕ್ಟ್ ವಿಕ್ಟರಿ ಅಂತ ಹೇಳ್ಕೊಂಡ್ರೆ, ಇರಾನ್ ನಾವು ಇನ್ನೊಂದು ಅಮೆರಿಕನ್ ಜೆಟ್ಟನ್ನ ಹೊಡೆದುಳಿಸಿದ್ದೀವಿ ಅಂತ ಘೋಷಿಸಿತು. ಸತ್ಯ ಮತ್ತು ಸುಳ್ಳಿನ ನಡುವಿನ ಹೋರಾಟ ಅಲ್ಲಿಂದ ಶುರುವಾಗಿತ್ತು. ಇದರ ಪರಿಣಾಮ ತುಂಬಾನೇ ವೇಗವಾಗಿ ಮತ್ತೆ ಹಿಂಸಾತ್ಮಕವಾಗಿತ್ತು. UAE, ಬಹ್ರೈನ್, ಕುವೈತ್, ಲೆಬನಾನ್, ಅಕ್ಷರಶಃ ಇಡೀ ಪ್ರದೇಶವೇ ಪ್ರತಿಕಾರದ ದಾಳಿಗಳಿಂದ ಹೊತ್ತಿ ಉರಿಯೋಕ್ ಶುರುವಾಯಿತು. ಒಂದರ ಹಿಂದೆ ಒಂದರಂತೆ 2 ಕಡೆಯಿಂದ ದಾಳಿಗಳು ನಡೆದವು. ಸರಿ, ಈ ಗಲಾಟೆ ಬರೀ ಮಿಡ್ಲ್ ಈಸ್ಟ್ಗೆ ಸೀಮಿತವಾಗಿ ನಿಲ್ಲಿಲ್ಲ. ಅಲ್ಲಿನ ಯುದ್ಧದ ಮಾತುಗಳು ನ್ಯೂಕ್ಲಿಯರ್ ವೆಪನ್ಸ್ ಇರೋ ಇನ್ನೊಂದು ಸೂಕ್ಷ್ಮ ಪ್ರದೇಶ ಅಂದ್ರೆ ನಮ್ಮ ದಕ್ಷಿಣ ಏಷ್ಯಾದಲ್ಲೂ ಕೇಳಿಸೋಕ್ ಶುರುವಾಯಿತು. ಅದರಲ್ಲೊಂದು ಆಶ್ಚರ್ಯಕರ ಬೆಳವಣಿಗೆ ಏನಂದ್ರೆ, ಪಾಕಿಸ್ತಾನದ ರಕ್ಷಣಾ ಸಚಿವರು ಕೊಟ್ಟ ಒಂದು ನೇರ, ಪ್ರಚೋದನಾಕಾರಿ ಸ್ಟೇಟ್ಮೆಂಟ್. ಈ ಬಾರಿ ನಾವು ಕೋಲ್ಕತ್ತಾ ಮೇಲೆ ಸ್ಟ್ರೈಕ್ ಮಾಡ್ತೇವೆ ಎಂಬ ಅವರ ಮಾತು ಉದ್ವಿಗ್ನತೆಯನ್ನ ಅಪಾಯಕಾರಿ ಮಟ್ಟಕ್ಕೆ ಹೆಚ್ಚಿಸಿಬಿಡ್ತು. ಇದು ನಿಜಕ್ಕೂ ಒಂದು ಅಪಾಯಕಾರಿ ವಾಕ್ಸಮರವಾಗಿತ್ತು. ಒಂದು ಕಡೆ ಪಾಕಿಸ್ತಾನ ನಿರ್ದಿಷ್ಟ ಬೆದರಿಕೆಗಳನ್ನು ಹಾಕ್ತಿತ್ತು, ಇನ್ನೊಂದು ಕಡೆ ಭಾರತ ಹಿಂದೆಂದೂ ಕಾಣದಂಥ ತಿರುಗೇಟು ಕೊಡ್ತೀವಿ ಅಂತ ವಾರ್ನ್ ಮಾಡ್ತಿತ್ತು.
ಎರಡೂ ಪರಮಾಣು ಶಕ್ತಿಗಳ ನಡುವೆ ಮಾತುಗಳ ಯುದ್ಧ ಮತ್ತೆ ತಾರಕಕ್ಕೇರಿತ್ತು. ಈ ಇಡೀ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಈ ಪದದ ಅರ್ಥ ತಿಳ್ಕೋಬೇಕು. ಫಾಲ್ಸ್ ಫ್ಲಾಗ್ ಆಪರೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಒಂದು ದೇಶ ತನ್ನ ಮೇಲೆ ತಾನೇ ದಾಳಿ ಮಾಡಿಕೊಂಡು ಆ ಪಳಿಯನ್ನ ಶತ್ರು ದೇಶದ ಮೇಲೆ ಹಾಕೋದು. ಪಾಕಿಸ್ತಾನ ಭಾರತ ವಿರುದ್ಧ ಇದೇ ಗಂಭೀರ ಆರೋಪವನ್ನ ಮಾಡಿದ್ದು ಪರಿಸ್ಥಿತಿಯನ್ನ ಮತ್ತಷ್ಟು ಕಾಂಪ್ಲೆಕ್ಸ್ ಮಾಡಿತ್ತು. ಸರಿ, ಈಗ ಕೊನೆಯದಾಗಿ ಸ್ವಲ್ಪ ದೊಡ್ಡ ಚಿತ್ರಣವನ್ನ ನೋಡೋಣ. ಈ ಮುಖ್ಯವಾದ ಬಿಕ್ಕಟ್ಟು ನಡೀತಿದ್ದಾಗ ಜಗತ್ತಿನ ಬೇರೆ ಬೇರೆ ಕಡೆ ಏನೇನಾಗ್ತಿತ್ತು? ಒಂದಕ್ಕೊಂದು ಸಂಬಂಧವೇ ಇಲ್ಲದಂತೆ ಕಾಣೋ ಹಲವು ಘಟನೆಗಳು ಒಂದೇ ಸಮಯದಲ್ಲಿ ನಡೀತಿದ್ವು. ರಷ್ಯಾದಲ್ಲಿ ಡ್ರೋನ್ ದಾಳಿಗಳು, ಅಮೆರಿಕಾದಲ್ಲಿ ಆರ್ಥಿಕ ಏರಿಳಿತಗಳು, ಬಾಂಗ್ಲಾದೇಶದಲ್ಲಿ ಫ್ಯಾಕ್ಟರಿ ದುರಂತ, ಹೀಗೆ ಜಗತ್ತು ಒಂದೇ ಸಮಯದಲ್ಲಿ ಹಲವಾರು ಬಿಕ್ಕಟ್ಟುಗಳನ್ನ ಎದುರಿಸ್ತಿತ್ತು. ಇದೆಲ್ಲವೂ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆಗೆ ತಂದು ನಿಲ್ಲಿಸುತ್ತೆ. ಇಷ್ಟೊಂದು ಕನೆಕ್ಟೆಡ್ ಆಗಿರೋ, ಆದರೆ ಅಷ್ಟೇ ಅಸ್ಥಿರವಾಗಿರೋ ಈ ಜಗತ್ತಿನಲ್ಲಿ ಒಂದು ಕಡೆ ಹೊತ್ತುಕೊಂಡ ಸಣ್ಣ ಕಿಡಿ ಇಡೀ ಜಗತ್ತನ್ನೇ ಸುಟ್ಟು ಹಾಕದಂತೆ ತಡೆಯೋದು ಹೇಗೆ?